ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ್ದು ನೈಟು ಇದು ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ. ಇದು ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಸ್ಕ್ರೀನು. ಸೊ ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದು ಅಷ್ಟೇ. ಮತ್ತು ದೀಪಾವಳಿ ಕಂಬಗಳು ಎಲ್ಲ ನಾನು ಮೀಶೋಲ್ಲೇ ಆರ್ಡ್ರ್ ಮಾಡಿದ್ದು. ಬ್ಯಾಕ್ಗ್ರೌಂಡಿಗೆ ತುಂಬಾ ಚೆನ್ನಾಗಿದೆ. ಇದು ನೈಟು ಬಂದ್ಬಿಟ್ಟು 11 o'clock. 11 ಗಂಟೆಯಲ್ಲಿ ನನ್ನ ಮಗಳು ಮತ್ತು ನಮ್ಮ ಯಜಮಾನರು ಇಬ್ಬರು ಬ್ಯಾಕ್ಗ್ರೌಂಡಿಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ನಾನು 1 ಅವರ್ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು 10:30ಗೆ ಮಲ್ಕೊಂಡೆ. ಸೊ ಮತ್ತೆ ಎದ್ಬಿಟ್ಟು ನಾನು 1 ಅವರ್ ಆದರೂ ರೆಸ್ಟ್ ಇದ್ದರೆ ಅಲ್ವಾ, ಯಾಕಂದರೆ ನೈಟೆಲ್ಲ ನಾನು ಎದ್ದೇ ಇರ್ತೀನಿ, ಮಲಗೋದಿಲ್ಲ. ಅದಕ್ಕೋಸ್ಕರ ನಾನು 1 ಅವರ್ ರೆಸ್ಟ್ ಮಾಡೋಣ ಅಂತ ಹೋಗಿ ಮಲ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಇವರು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದ್ರು. ಆಮೇಲೆ ವರ್ಷನೂ ಅಷ್ಟೇ, ಈ ಕೋಲು ಬಿಂದಿಗೆಗೆ ನಮ್ಮ ಯಜಮಾನ್ರೆ ಕಟ್ಟೋದು. ನಮಗಷ್ಟು ಕಟ್ಟೋದಕ್ಕೆ ಬರೋದಿಲ್ಲ. ಅವರಾದರೆ ಟೈಟ್ ಕಟ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಕಟ್ಬಿಟ್ಟು ಹೋಗಿ ಮಲ್ಕೊಂಬಿಡ್ತಾರೆ. ಇವಾಗ ಬಂದು ನಾನು ಸ್ನಾನ ಮಾಡ್ಕೊಬಂದು, ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್? 2 ಗಂಟೆ. ಯಾವಾಗಲೂ ಅಷ್ಟೇ, ನಾನು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 2 ಗಂಟೆಗೆಲ್ಲ ಸೀರೆ ಉಡ್ಸೋದು ನಾನು ರೆಡಿ ಮಾಡಿಬಿಡ್ತಾಯಿದ್ದೆ. ಆ್ಯಕ್ಚುಲಿ ಈ ಸತಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸೀರೆ ಉಡ್ಸೋಣ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಸೊ ತುಂಬ ಟೈಮ್ ತೊಗೊಂಡ್ಬಿಡ್ತು. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 4 ಗಂಟೆವರೆಗೂ ಉಡ್ಸಿದ್ದೀನಿ ಫ್ರೆಂಡ್ಸ್, ಸೀರೆ ಉಡ್ಸೋದು. ಇವಾಗ ನಾನು ಸೀರೆ ಎಲ್ಲ ನೆರಿಗೆ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಕೂಡ ರೆಡಿ ಆಯಿತು. ನಾನು ನಿಮಗೆ ತೋರಿಸಿದ್ದೆ ಬ್ಯಾಕ್ಗ್ರೌಂಡು ಫ್ಲವರ್ಸ್ ಎಲ್ಲ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ಅಂತಂದ್ಬಿಟ್ಟು. ನೋಡಿ, ಇವಾಗ ನಾನು ಕಳ್ಸದ ಬಿಂದಿಗೆಗೆ ಸೀರೆ ಉಡಿಸ್ತಾ ಇದ್ದೀನಿ. ಹೇಳ್ದಂಗೆ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು. ಸ್ವಲ್ಪ ಕೈಕಾಲು, ನಾನು ಯಾವಾಗಲೂ ಅಷ್ಟೇ ವರ್ಷನೂ ಕೈಕಾಲು ಇಡೋದಿಲ್ಲ. ಹೋದ ವರ್ಷದಿಂದನೇ ನಾನು ಸ್ಟಾರ್ಟ್ ಮಾಡಿರೋದು ಕೈಕಾಲು ಇಡೋದು. ನಾರ್ಮಲ್ಲಾಗೆ ನಾನು ಕಳ್ಸದ ಬಿಂದಿಗೆ ಹಾಗೆ ಸೀರೆ ಉಡಿಸ್ತಾಯಿದ್ದೆ. ಅಂತೂ ಇಂತೂ ಕೊನೆಗೂ 4 ಗಂಟೆ ಆಯಿತು. ನೋಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ರೆಡಿ ಆಗಿದ್ದಾಳೆ. ತುಂಬ ಕಷ್ಟ ಬಿದ್ದೆ ಸೀರೆ ಉಡ್ಸೋದಕ್ಕೆ ನಾನು. ಮತ್ತು ಎಲ್ಲರೂ ಸೀರೆ ತುಂಬ ಜನ ಇಷ್ಟಪಟ್ಟರು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಸೊ ಲಕ್ಷ್ಮಿಗೆಲ್ಲ ನಾನು ರೆಡಿ ಮಾಡಿದ್ದಾಯಿತು. ಯಾವಾಗಲೂ ಅಷ್ಟೇ ವರ್ಷನೂ ನಾವು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ನಾನು ರೆಡಿ ಮಾಡ್ತಾ ಇರ್ತೀನಿ. ನನ್ನ ದೊಡ್ಡ ಮಗಳು ನಮ್ಮ ಯಜಮಾನ್ರು ಹೂವಿನ ಮಾರ್ಕೆಟ್ಗೆ ಹೋಗಿ ಕೇರ್ ಮಾರ್ಕೆಟ್ಗೆ ಹೋಗಿ ತರೋದು. ಸೊ ಫ್ರೆಶ್ ಆಗಿರುತ್ತಲ್ವ, ಅದಕ್ಕೋಸ್ಕರ. ಸೊ ನೋಡಿ, ಅರ್ಲಿ ಮಾರ್ನಿಂಗು 4 ಗಂಟೆಗೆ ಹೋಗಿದ್ದಾರೆ. ಎಷ್ಟು ಕ್ರೌಡ್ ಇದೆ ನೋಡ್ತಾ ಇದ್ದೀರಲ್ಲ ನೀವೇ. ಹಬ್ಬ ಅಂತಂದರೆ ಹೀಗೆ ಇರುತ್ತೆ, ನಾರ್ಮಲಾಗೂ ಇರುತ್ತೆ, ಆದರೆ ಹಬ್ಬ ಅಂತಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹೂವು ಎಲ್ಲ ತಂದರು. ಅದನ್ನು ವೀಡಿಯೋ ಮಾಡೋಣ ಅಂತಂದರೆ ಟೈಮ್ ಬೇಗ ಆಗೋಗ್ಬಿಡುತ್ತೆ. ಬೇಗ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಕೊನೆಗೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ರೆಡಿಯಾಗಿದೆ. ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ರೆಡಿ ಆದಮೇಲೆ ನೈವೇದ್ಯಕ್ಕೆ ಬಂದು ಒಬ್ಬಟ್ಟು ಮಾಡಿದ್ದೆ ನಾನು. ಸ್ನಾನ ಮಾಡಿದ ತಕ್ಷಣ ಬೇಳೆ ಬೇಯಿಸ್ಕೊಂಬಿಟ್ಟೆ. ಬೇಳೆ ಬೇಯಿಸ್ಕೊಂಡು ಹೂರ್ಣಕ್ಕೂ ಕಲಸಿಕ್ಬಿಟ್ಟೆ. ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಬ್ಬಟ್ಟೆ ನೈವೇದ್ಯ ಮಾಡೋದು. ಕೊನೆಗೆ ಪೂಜೆ ಮಾಡೋಷ್ಟೊತ್ತಿಗೆ 8:15 ಆಯಿತು. ನೈಟೆಲ್ಲ ನಾನು ಅಷ್ಟು ಎದ್ದು ಕಷ್ಟ ಬಿದ್ದು ಪೂಜೆ ಬೇಗ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ 8:15 ಆಯಿತು. 8:15ಗೆ ಪೂಜೆ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ ನೀವು ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂತಂದ್ಬಿಟ್ಟು. 3 ಸ್ಟೆಪ್ಪು, ಯಾವಾಗಲೂ ಅಷ್ಟೇ ವರ್ಷ ನಾನು 3 ಸ್ಟೆಪ್ಪೇ ಇಟ್ಟು ನಾನು ಪೂಜೆ ಮಾಡೋದು. ಒಂದು ಸ್ಟೆಪ್ಪಲ್ಲಿ ಲಕ್ಷ್ಮಿನ, ಹಾಗೆ ತುಳಸಿ ಗಿಡಗಳನ್ನ, ಬಾಳೆ ದಿಂಡುಗಳನ್ನ ಇಡ್ತೀನಿ. ಇನ್ನು 2 ಟೇಬಲಲ್ಲಿ ನಾನು ಹಣ್ಣುಗಳನ್ನಾಗಿರ್ಬೋದು, ತಿಂಡಿಗಳಾಗಿರ್ಬೋದು, ಹಾಗೆ ಗಣೇಶನ ವಿಗ್ರಹ ಎಲ್ಲ ಪ್ರತಿಯೊಂದು 2 ಟೇಬಲಲ್ಲಿ ನಾನು ಜೋಡಿಸ್ಕೊತೀನಿ ಈ ರೀತಿಯಾಗಿ. ಆ 2 ಟೇಬಲ್ಗೆ ಬೇಕಾದ ದೀಪಾವಳಿ ಕಂಬಗಳು ಹೈಟ್ ವೈಸ್ ನೋಡಿಕೊಂಡು ಎಲ್ಲ ಸೆಟ್ ಮಾಡ್ಕೊತೀನಿ ನಾನು. ಹೇಗಿದೆ ಫ್ರೆಂಡ್ಸ್ ನಮ್ಮ ವರಮಹಾಲಕ್ಷ್ಮಿ ಹಬ್ಬ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಲ್ಲ.
ಫ್ರೆಂಡ್ಸ್ ಅದು ನಮ್ಮ ಮನೇಲಾಯಿತು. ಇದು ಬಂದ್ಬಿಟ್ಟು ನಮ್ಮ ಸ್ವಂತ ವಾರ್ಗಿತಿ ಮನೇಲಿ ವರ್ಷನೂ ಫ್ರೆಂಡ್ಸ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅದು ಮಾಡ್ತಾರೆ, ವರಮಹಾಲಕ್ಷ್ಮಿನೂ ಎರಡೂ ಒಟ್ಟಿಗೆ ಮಾಡ್ತಾರೆ. ಸೊ ಅವ್ರ ಮನೇಲಿ ನಾನು ವಿಡಿಯೋ ಮಾಡ್ಕೊಬಂದು ಇದ್ರ ಜೊತೆಗೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೇಗಿದೆ ಫ್ರೆಂಡ್ಸ್ ಅವ್ರ ಮನೇಲಿ ನೋಡಿ, ಇದು ವರಮಹಾಲಕ್ಷ್ಮಿ, ಹಾಗೆ ಮೇಲಿರುವಂತಹ ಫೋಟೋ ಸತ್ಯನಾರಾಯಣ ಸ್ವಾಮಿ. ಎರಡೂ ಪೂಜೆ ಮಾಡಿದ್ದಾರೆ, ಹೋಮ ಮಾಡಿಸ್ತಾರೆ, ಹಾಗೆ ಪೂಜೆ ಎಲ್ಲ ಮಾಡ್ತಾರೆ. ಇವ್ರೂ ಅಷ್ಟೇ ನನ್ನ ಥರನೇ, ನಾವೆಲ್ಲರೂ ಅಷ್ಟೇ ಫ್ರೆಂಡ್ಸ್ 3 ಸ್ಟೆಪ್ಪು ಇಲ್ಲ 5 ಸ್ಟೆಪ್ಪು ಈ ರೀತಿಯೇ ಇಟ್ಟು ನಾವು ಪೂಜೆ ಮಾಡೋದು. ಸೊ ಅವ್ರು ಕೂಡ ಅಷ್ಟೇ ರಿಟರ್ನ್ ಗಿಫ್ಟು ಎಲ್ಲ ತೊಗೊಂಬಂದಿದ್ರು. ಇದು ಬಂದ್ಬಿಟ್ಟು ದೇವ್ರ ಮನೆ ಯಾವಾಗಲೂ ಅಷ್ಟೇ ಹೀಗೆ ಇರುತ್ತೆ ಅವ್ರ ಮನೆಯಲ್ಲಿ. ಅವ್ರದ್ದು ವೆಂಕಟರಮಣ ಸ್ವಾಮಿ ಇರೋದ್ರಿಂದ ಹಬ್ಬ ಮುಗ್ದಿದ ತಕ್ಷಣ ಅವರು ಶ್ರಾವಣ ಶನಿವಾರ ಮಾಡಿದ್ರು. ಸೊ ಇದು ಬಂದ್ಬಿಟ್ಟು ನೈಟು ಅಂತಂದರೆ ನಾನು ಶುಕ್ರವಾರದ ನೈಟು ಪೂಜೆ ಎಲ್ಲ ಆದಮೇಲೆ ಮುಕ್ತಾಯದ್ರೆಲ್ಲ ಅರಶಿನ ಕುಂಕುಮ ತೊಗೊಂಡು ಆದಮೇಲೆ ನಾನು ನೈಟು 11:15ವರೆಗೂ ನಮ್ಮ ಮನೆಯಲ್ಲಿ ಜನ ಬಂದಿದ್ದಾರೆ ಫ್ರೆಂಡ್ಸ್, ಮುಕ್ತಾಯಿದ್ರು ಎಲ್ಲರೂ ಕುಂಕುಮ ತೊಗೊಳೋದಕ್ಕೆ. ಸೊ ಅವರೆಲ್ಲ ಹೋದ್ಮೇಲೆ ನಾವು ಆರತಿ ಬೆಳಗ್ತಾ ಇದ್ದೀವಿ. ಅಮ್ಮನವ್ರಿಗೆ ಆರತಿ ಬೆಳಗಬೇಕಲ್ಲ, ಅದಕ್ಕೋಸ್ಕರ ಆರತಿ ಬೆಳಗ್ತಾ ಇದ್ದೀವಿ. ಈಗ ಆರತಿ ಬೆಳಗಿದ್ದಾಯಿತು, ಇದನ್ನು ಮನೆ ಮುಂದೆನೇ ಹಾಕಬೇಕು. ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಬೆಳಗ್ಬಿಟ್ಟು ನಾನು ಹೊರಗಡೆ ಹಾಕೋಣ ಅಂತಂದ್ಬಿಟ್ಟು, ಅವತ್ತಂತೂ ಮಳೆ ಆದರೂ ಪರವಾಗಿಲ್ಲ, ಹಬ್ಬ ಎಲ್ಲ ಮುಗಿದ ಮೇಲೆ ಎಲ್ಲ ಮುಗ್ತಾಯಿದ್ರು ಬಂದು ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. 11 ಗಂಟೆಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅದಂತೂ ನಮಗೆ ಅವತ್ತೊಂದು ದಿವಸ ತುಂಬಾ ಲಕ್ಕು ಅಂತ ಹೇಳ್ಬೋದು. ಸಾಯಂಕಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ರೆ ನಮಗೆ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ಬಂದಾದಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ಈಗ ಆರತಿ ತೆಗೆದ್ಮೇಲೆ ಲಕ್ಷ್ಮಿಗೆ ಮನೆ ಮುಂದೆ ಆರತಿ ನೀರು ಹಾಕಿದ್ದೀನಿ. ಸೊ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸೊ 11:30ಗೆ ನಾವು ಊಟ ಮಾಡಿದ್ದು. ನೋಡಿ, ಇದನ್ನೆಲ್ಲ ಬಂದ್ಬಿಟ್ಟು ಕೈಗೆ ಹೂವೆಲ್ಲ ಕಟ್ಕೊಂಡಿದ್ದು ಪೂಜೆ ಎಲ್ಲ ಆದಮೇಲೆ. ಇದು ಬಂದ್ಬಿಟ್ಟು ಫೋಟೋಗಳೆಲ್ಲ ನಮ್ಮನೆ ಓನರ್ ಅಕ್ಕ ಇವರು, ಹಾಗೆ ನಮ್ಮ ಫ್ರೆಂಡ್ಸ್ಗಳು ನೋಡಿ. ಸೊ ಇವರೆಲ್ಲ ಕಸಿನ್ಸು ಎಲ್ಲ ಯಾರ್ಯಾರು ಬಂದಿದ್ದಾರೆ ಎಲ್ಲ ಒಂದು ಫೋಟೋ ತೊಗೊಂಡು, ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಕೊನೆಯದಾಗಿ ನನ್ನ ಮಕ್ಕಳ ಹತ್ರ ಕೂಡ ನಾನು ಕೊನೆಯಲ್ಲಿ ನೈಟು ಫೋಟೋ ತೊಗೊಂಡಿದ್ದು. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.